17ನೇ ಶತಮಾನದಲ್ಲಿ ಕಲ್ಯಾಣ ನಾಡಿನಿಂದ ಬಂದ ಶ್ರೀ ವೃಷಭಲಿಂಗ ಶಿವಯೋಗಿಗಳಿಂದ ಸ್ಥಾಪಿತವಾದ ವಿಜಯಪುರ ಜಿಲ್ಲೆಯ ಬಂಥನಾಳ ಗ್ರಾಮದ ಶ್ರೀ ವೃಷಭಲಿಂಗೇಶ್ವರ ಸಂಸ್ಥಾನ ಮಠ ಸಮಾಜಕ್ಕೆ ಧಾರ್ಮಿಕವಾಗಿ, ಶೈಕ್ಷಣಿಕ ಕ್ಷೇತ್ರಕ್ಕೆ, ದೇಶದ ಸ್ವತಂತ್ರಕ್ಕಾಗಿ ನೀಡಿದ ಕೊಡುಗೆ ಅಪಾರ. ಶ್ರೀಮಠದ 2ನೆಯ ಪೀಠಾಧಿಪತಿಗಳಾದ ಶ್ರೀ ಶಂಕರಲಿಂಗ ಶಿವಯೋಗಿಗಳು, 3ನೆಯವರು ಶ್ರೀ ಚನ್ನಬಸವಲಿಂಗ ಶಿವಯೋಗಿಗಳು ಕುಗ್ರಾಮವನ್ನು ಸುಕ್ಷೇತ್ರವನ್ನಾಗಿಸಿ ಬಸವಾದಿ ಶರಣರ ದಾರಿಯಲ್ಲಿ ಕ್ರಮಿಸಿದರು. ನಂತರ 4ನೆಯವರು ಶ್ರೀ ಸಂಗನಬಸವ ಶಿವಯೋಗಿಗಳು. ಇವರು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ದೇಶದ ಸ್ವಾತಂತ್ರ್ಯ ಹೋರಾಟದಂತಹ ಕಾರ್ಯಗಳನ್ನು ಮಾಡಿ ಮಠದ ಕೀರ್ತಿ ಮುಗಿಲೆತ್ತರಕ್ಕೆರಿಸಿದರು. ಪ್ರತಿ ಹಳ್ಳಿಗೆ ಹೋಗಿ ಬಸವತತ್ವ ಪ್ರವಚನ, ಅದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಜನರಲ್ಲಿ ಹಚ್ಚುತ್ತಾ ಪ್ರವಚನದಿಂದ ಜನರ ಅಂಧಕಾರವನ್ನು ಹೋಗಲಾಡಿಸಿ ಅದರಿಂದ ಬಂದ ಹಣದಿಂದ ಅಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಶಿಕ್ಷಣ ಮಹರ್ಷಿ, ಜ್ಞಾನ ದಾಸೋಹಿ ಎನಿಸಿದರು. 1922ರಲ್ಲಿ ಸುಕ್ಷೇತ್ರ ಬಂಥನಾಳದಲ್ಲಿ ಪ್ರತಿ ಅಮಾವಾಸ್ಯೆಗೆಂದು ಪ್ರಾರಂಭಿಸಿದ ಶಿವಾನುಭವ ಕಾರ್ಯಕ್ರಮ ಇಂದಿಗೂ ತಪ್ಪದೇ ಮುಂದುವರೆದಿರುವುದು ಶುಭಕರ. ಅನ್ನದಾಸೋಹವು ಇಂದಿಗೂ ಮುಂದುವರೆದಿದೆ. 1926-27ನೇ ಸಾಲಿನಲ್ಲಿ ಪೂಜ್ಯ ಹರ್ಡೇಕರ್ ಮಂಜಪ್ಪನವರ ಬಯಕೆಗೆ ಅನುಗುಣವಾಗಿ ಆಲಮಟ್ಟಿಯಲ್ಲಿ ವೀರಶೈವ ವಿದ್ಯಾಲಯ ಸ್ಥಾಪನೆ. ಈ ವಿದ್ಯಾಲಯದ ಅಡಿಯಲ್ಲಿ ನೀತಿಶಾಸ್ತ್ರ, ರಾಷ್ಟ್ರೀಯತೆ, ಮಿಗಿಲಾದ ಸರ್ವಸಮ್ಮತವಾದ ಧಾರ್ಮಿಕತೆ ಬೋಧಿಸುವುದೇ ಗುರಿಯಾಗಿತ್ತು. 1950ರಲ್ಲಿ ಮುದ್ದೇಬಿಹಾಳದ ಮಹಾದಾನಿ ಶ್ರೀಮತಿ ಗಂಗಮ್ಮ ವೀರಪ್ಪ ಚಿನಿವಾರ ವಿದ್ಯಾಪ್ರಸಾರಕ ಟ್ರಸ್ಟ್. 1958ರಲ್ಲಿ ಮುಂಬೈ ಕಸ್ತೂರಬಾ ಗಾಂಧಿ ಅನಾಥ ಬಾಲಿಕಾಶ್ರಮ. ಅದೇ ವರ್ಷ ಮುಂಬೈನ ಭಾರತೀಯ ವಿದ್ಯಾಭವನ ಆಹ್ವಾನದ ಮೇರೆಗೆ ಸೂಕ್ತ ಪ್ರವಚನ ಮೂಲಕ ಅಪಾರ ದೇಣಿಗೆ ಸಂಗ್ರಹಿಸಿ ಅದೇ ವಿದ್ಯಾಭವನದ ಅಭಿವೃದ್ಧಿಗೆ ನೀಡಿದುದು ಅನುಕರಣೀಯ. ದಕ್ಷಿಣ ಮಹಾರಾಷ್ಟ್ರದ ಬೃಹತ್ ನಗರಗಳಾದ ಮುಂಬೈ, ಪುಣೆ, ಅಹಮ್ಮದಾಬಾದ್ ಮತ್ತು ಸೋಲಾಪುರ ಭಾಗಗಳಲ್ಲಿ ಸಾಂಸ್ಕೃತಿಕ ಬದಲಾವಣೆಗಳಿಗೆ ಶ್ರೀಕಾರ ಹಾಕಿದ ಶ್ರೀ ಶಿವಯೋಗಿಗಳು ಸ್ಮರಣಾರ್ಹರು. 1960ರಲ್ಲಿ ಸಿಂದಗಿ ತಾಲೂಕಿನ ಆಲಮೇಲ ನಂದಿ ಪ್ರೌಢಶಾಲೆ, 1963ರಲ್ಲಿ ಬಂಥನಾಳದಲ್ಲಿ ಸರಕಾರಿ ವಿದ್ಯಾಪೀಠ, 1970ರಲ್ಲಿ ಇಂಡಿ ಶ್ರೀ ಶಾಂತೇಶ್ವರ ವಿದ್ಯಾವರ್ಧಕ ಸಂಘ ಮುಂತಾದ ಶೈಕ್ಷಣಿಕ ಸಂಘ ಸಂಸ್ಥೆಗಳ ಶ್ರೇಯೋಭಿವೃದ್ಧಿಗಾಗಿಯೂ ಮಹಾಶಿವಯೋಗಿಗಳು ಶ್ರಮಿಸಿರುವುದು ನಾಡಿನ ಭಾಗ್ಯ. ಸ್ವತಃ ಶ್ರೀ ಶಿವಯೋಗಿಗಳು ಮುಂದಾಗಿ BLD ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆಗಳೆಂದರೆ ಲಚ್ಚಾಣದಲ್ಲಿ ಶ್ರೀ ಸಿದ್ದೇಶ್ವರ ತರಬೇತಿ ಕೇಂದ್ರ, ಶ್ರೀ ಸಂಗನಬಸವೇಶ್ವರ ಕೃಷಿ ಮಾಧ್ಯಮಿಕ ಶಾಲೆ ಮತ್ತು ಅಥರ್ಗಾ ಶ್ರೀ RM ಬಿರಾದಾರ್ ಪ್ರೌಢಶಾಲೆ ಮುಖ್ಯವಾದವುಗಳು. ಪರಮಪೂಜ್ಯ ಶ್ರೀ ಶಿವಯೋಗಿಗಳಿಂದ ನೇರವಾಗಿ ಸಂಸ್ಥಾಪಿತವಾಗಿ ಅವರ ಮಾರ್ಗದರ್ಶನದಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿರುವ ಶೈಕ್ಷಣಿಕ ಸಂಘಗಳು ಹಲವಾರು. ಆ ಪೈಕಿ ಮುಖ್ಯವಾದವುಗಳೆಂದರೆ ಹುನಗುಂದ ಶ್ರೀ ವಿಜಯ ಮಹಾಂತೇಶ ಶೈಕ್ಷಣಿಕ ಸಂಸ್ಥೆ 1944, ತಾಂಬಾ ಶ್ರೀ ವೃಷಭಲಿಂಗೇಶ್ವರ ವಿದ್ಯಾವರ್ಧಕ ಸಂಘ 1962, ಮಸೂತಿ ಗ್ರಾಮದ ಮಾದರಿಯ ಪ್ರೌಢಶಾಲೆ 1962, ಶಿವಣಗಿ ಪ್ರೌಢಶಾಲೆ 1967, ಉಕ್ಕಲಿ ನ್ಯೂ ಇಂಗ್ಲಿಷ್ ಸ್ಕೂಲ್ 1968, ಅಮಿನಗಡ ಶ್ರೀ ಸಂಗಮೇಶ್ವರ ಮಾಧ್ಯಮಿಕ ಶಾಲೆ 1970-71, ಹಿರೇರೂಗಿ ಬೋಳೆಗಾಮ್ನ ಶ್ರೀ ಬಸವಲಿಂಗ ಗಿರಿಜಾ ಮಾತಾ ವಿದ್ಯಾವರ್ಧಕ ಸಂಘ, ಅಲ್ಲದೆ ಇಲಕ್ಕಲ್ಲ, ಬನಹಟ್ಟಿ ಮತ್ತು ತೇರದಾಳ್ಗಳಲ್ಲಿಯೂ ಶಾಲೆ ಕಾಲೇಜುಗಳನ್ನು ಸ್ಥಾಪಿಸಿದವರು. ಪೂಜ್ಯ ಶ್ರೀ ಶಿವಯೋಗಿಗಳಿಂದ ಉತ್ತೇಜನ ಹೊಂದಿ ನೆರೆಹೊರೆ ಜಿಲ್ಲೆಗಳಲ್ಲಿ ಬೆಳೆದ ಶಿಕ್ಷಣ ಸಂಘ ಸಂಸ್ಥೆಗಳು ಬಹಳ. ವಿದ್ಯಾಲಯಗಳೇ ದೇವಾಲಯಗಳು, ವಿದ್ಯಾರ್ಥಿಗಳೇ ದೇವರು ಎಂದು ನಂಬಿ ಮುನ್ನಡೆದ ವಿಶಿಷ್ಟ ದಾರ್ಶನಿಕರು ಬಂಥನಾಳದ ಶ್ರೀ ಶಿವಯೋಗಿಗಳು. ಶೈಕ್ಷಣಿಕ, ಸಾಂಸ್ಕೃತಿಕ ಹರಿಕಾರರೆನಿಸಿದ ಉದಾಹರಣೆ 20ನೇ ಶತಮಾನದ ಕರ್ನಾಟಕದಲ್ಲಿ ವಿರಳ. ನಿಷ್ಕಾಮ ಸೇವಾ ಹಿ ಸತ್ಪೂಜಾ ಫಲಃ ಎಂಬ ಲೋಕೋಕ್ತಿಗೆ ಜೀವಂತ ಸಾಕ್ಷಿ ಶ್ರೀ ಶಿವಯೋಗಿಗಳು. ಅಜ್ಞಾನದ ಅಂಧಕಾರದಲ್ಲಿದ್ದ ಗ್ರಾಮ ಪಟ್ಟಣಗಳನ್ನು ಜ್ಞಾನ ಜ್ಯೋತಿಯ ಮೂಲಕ ಸುಗ್ರಾಮಗಳನ್ನಾಗಿ ಪರಿವರ್ತಿಸಿದ ಶೈಕ್ಷಣಿಕ ಸಂತ ಮಹಂತರೆನಿಸಿದವರು ಬಂಥನಾಳ ಮಹಾಶಿವಯೋಗಿಗಳು. ಅಂತೆಯೇ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ದರ್ಶನಾಕಾಂಕ್ಷಿಗಳಾಗಿ ಮಹಾಶಿವಯೋಗಿಗಳೆಡೆಗೆ ಆಗಮಿಸಿ ತಮ್ಮ ತಮ್ಮ ಶೈಕ್ಷಣಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಸಮಸ್ಯೆಗಳೆಲ್ಲಮಗೂ ಸೂಕ್ತ ಪರಿಹಾರ ಕಂಡುಕೊಳ್ಳುತ್ತಿದ್ದುದು ಜನಜನಿತ.
ಅಖಂಡ ವಿಜಾಪುರ ಜಿಲ್ಲೆಯ ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶಿವಯೋಗಿಗಳ ಹೆಸರು ಸುವರ್ಣಾಕ್ಷರಗಳಿಂದ ಬರೆದಿಡುವಂಥದ್ದು.